ನಮಸ್ಕಾರ ಗಂಗಣ್ಣವ್ರಿಗೆ. ಬೆಳಗಾಗಟ್ಲೆ ಬಂದ್ಯಪ್ಪ. ನಾನ್ ಯಾವ್ದನ್ನ ಬೇಡ ಅನ್ಕೋತೀನೋ ಅದೇ ನಡೆಯುತ್ತೆ. ನಿನ್ನಿಂದ ಬೋಣಿ ಆಯ್ತು ಅಂದ್ರೆ ಇವತ್ತಿನ ವ್ಯಾಪಾರ ಗೋವಿಂದ. ಯಾಕೆ ಗಂಗಣ್ಣ ಬೇಜಾರ್ ಮಾಡ್ಕೋತೀಯಾ? ನೀನ್ ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ನಮ್ಮಂತ ಬಡವರು ಎಲ್ಲಿಗೆ ಹೋಗ್ಬೇಕು? ಇನ್ನೇನಯ್ಯ, ನಿಮ್ಮಂಥವ್ರೆಲ್ಲ ಸಾಲ ತಗೊಂಡು ತಿಂದು ತಿಂದು ನನ್ನ ಅಂಗಡಿ ಖಾಲಿ ಮಾಡ್ಬಿಡ್ತೀರಾ, ನನ್ನ ದಿವಾಳಿ ಮಾಡ್ಬಿಡ್ತೀರಾ. ಯಾಕೆ ಗಂಗಣ್ಣ ಕೆಟ್ಟ ಮಾತಾಡ್ತೀಯಾ? ನೀ ಚೆನ್ನಾಗಿರ್ಲಿ ಅಂತ ದೇವ್ರನ್ನ ದಿನಾ ಬೇಡ್ಕೊತಾ ಇದ್ದೀನಿ. ನೀ ನನ್ನ ಅನ್ನದಾತ ಅಲ್ವಾ? ಮುಗೀತು ನನ್ನ ಕತೆ. ಗಂಗಣ್ಣ, ನಂದೊಂದು ಐಡಿಯಾ. ನಿನ್ ಹಳೆ ಬಾಕಿನೆಲ್ಲ ಒಟ್ಟಿಗೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೀನು ನನ್ನ ಹಳೆ ಬಾಕಿನ ಒಟ್ಟಿಗೆ ಕೊಟ್ಬಿಡ್ತೀಯ? ಯಾಕೋ ಗಂಗಣ್ಣ ಒಳ್ಳೆ ಮೂಡಲ್ಲಿರಂಗ್ ಕಾಣಿಸ್ತಾನೆ. ಮನೆಗೆ ಏನೇನ್ ಬೇಕು ಎಲ್ಲ ಒಟ್ಟಿಗೆ ತಗೊಂಡ ಬಾ. ಪ್ರತಿ ತಿಂಗಳು ನೀನ್ ಅಂಗಡಿಗೆ ಬರೋ ಹೊತ್ತಿಗೆ ಅಂಗಡಿ ಬಾಗಿಲು ಮುಚ್ಚಿಬಿಡ್ಬೇಕು ಅಂದ್ಕೋತೀನಿ. ಆದ್ರೆ ಏನ್ ಮಾಡೋದು, ಮನಸ್ಸು ಕೇಳಲ್ವೇ? ನೀನ್ ಅಂಗಡಿ ಮುಚ್ಚಿಬಿಟ್ರೆ ಕಲಬೆರಕೆ ವ್ಯಾಪಾರ ಮಾಡೋರ್ ಗತಿ ಏನು? ಏನಂದ್ರೆ? ಇನ್ನೇನು ಮತ್ತೆ, 1 ಕೆಜಿ ಅಕ್ಕಿ ತಗೊಂಡ್ರೆ ಅರ್ಧ ಕೆಜಿ ಕಲ್ಲಿರುತ್ತೆ, 1 ಕೆಜಿ ಗೋಧಿ ತಗೊಂಡ್ರೆ ಅರ್ಧ ಕೆಜಿ ಮಣ್ಣಿರುತ್ತೆ. ಹಿಂಗ್ ವ್ಯಾಪಾರ ಮಾಡಿದ್ರೆ ತಾನೇ ನಿನ್ನ ಸಾವುಕಾರ್ ಗಂಗಣ್ಣ ಅಂತ ಸಂತೆಪೇಟೆಲ್ ಕರೆಯೋದು. ಏನಯ್ಯ, ನಮ್ಮ ಅಂಗಡಿ ಅಕ್ಕಿ ಗೋಧಿಲಿ ಕಲ್ಲು ಬೆರ್ತಿದ್ಯಾ? ಹೊರಟು, ಇನ್ಮೇಲೆ ನಮ್ಮ ಅಂಗಡಿ ಬರಬೇಡ. ಹೇಗ್ ಹೋಗ್ಲಿ ಗಂಗಣ್ಣ, ಊಟ ಮಾಡುವಾಗ ಹಲ್ಲಿಗೆ ಕಲ್ ಸಿಕ್ಕಿ ಕಟಕ್ ಕಟಕ್ ಅಂತ ಶಬ್ದ ಬರ್ದೇ ಹೋದ್ರೆ ಊಟ ಮಾಡಿದ ಮಜಾನೇ ಸಿಗೋಲ್ಲ. ನಡಿಯಣ್ಣ, ಹೊತ್ತಾಯ್ತು, ಹೋಗೋಣ. ಮೊದ್ಲು ಮನೆಗೆ ಹೋಗ್ಬೇಕು. ಮನೆಗೆ ಹೋದ್ಮೇಲೆ ಅಡಿಗೆ ಮಾಡ್ಬೇಕು. ಅದಕ್ಕೂ ಮುಂಚೆ ಕಲ್ಲಲ್ಲಿ ಅಕ್ಕಿ ಆರಿಸ್ಬೇಕು, ಮಣ್ಣಲ್ಲಿ ಗೋಧಿ ತೆಗಿಬೇಕು. ನಡಿ. ನಾನು ಮ್ಯೂಸಿಕ್ ಟ್ಯೂಷನ್ ಹೇಳ್ಬೇಕು. ಬಾ.